ಏ ಬೋಸಡಿಕೆ ಒಂದ್ ಕೆಲಸ ಹೇಳಿದ್ರೆ ನೆಟ್ ಹಂಗೆ ಮಾಡಕ್ ಬರಂಗಿಲ್ಲ. ಮತ್ ತಿಂಗಳಾತಂದ್ರ ಸಾಕ ಇವ್ರಿಗೆ ಪೇಮೆಂಟ್ ಕೊಡಾಕ್ ನಿಂದಿರ್ಬೇಕು. ಮತ್ತ ಕೆಲಸ ಚಲೋದಂಗೆ ಮಾಡ ಅಣ್ಣ ಒಂದು ಚಾ ಕೊಡು. ಅಲ್ಲೇ ನಿಂದಿರ್ತಿ. ಮತ್ತ ಕೆಲಸ ಮಾಡ್ಬಾ, ಇಲ್ಲಿ ಒಳಗೆ ಬಾ. ಇಲ್ಲಿ ಏನ್ ಬೇಕ್ರಿ ಮತ್ತೆ? ಏನೋ ಬೇಡ್ರಿ, ಯಾಕೋ ಹುಡುಗರಿಗೆ ಭಾಳ ಭಯ ಆತಿರಲ್ಲ. ಅಲ್ರಿ ಇವ್ರಿಗೆ ಪೇಮೆಂಟ್ ಕೊಡುದ ಖರೀರಿ. ಮಕ್ಕಳಿಗೆ ಒಂದ್ ದಗದ ಹಚ್ಚಿದ್ರೆ ಇನ್ನೊಂದ್ ದಗದ ಮಾಡ್ಕೊಂಡ್ ಕುಂದಿರ್ತಾವ್ರಿ. ಕೊಟ್ರ ದನ ತಿಂದಂಗ್ ತಿಂತಾರು. ಮಾಲಕ್ರ ಇದು ಮಾತಾಡೋ ರೀತಿನ ಅಲ್ರಿ ನಿಮ್ದು. ಯಾಕಂದ್ರೆ ಹುಡುಗರು ನೀವು ಕೊಡೋ ಪೇಮೆಂಟ್ ಸಲುವಾಗಿ ಬಂದು ಎಲ್ಲ ಸಹಿಸ್ಕೊಂಡು ದುಡಿತಿರ್ತಾರೆ. ಮನ್ಯಾಗ ಇದೇ ಮಾತು ಅವ್ವ ಅಪ್ಪ ಹೇಳಿರ ಏನೂ ಸಹಿಸ್ಕೊಳಂಗಿಲ್ಲ. ಯಾಕಂದ್ರೆ ನೀವು ಅಣ್ಣ ಹಾಕೋ ದನಿ ಅದಿರಿ ಅಂತೇಳಿ ಆ ರೆಸ್ಪೆಕ್ಟ್ ಕೊಟ್ಟಿರ್ತಾರೆ. ಅದೇ ಸ್ಥಾನದಾಗಿರಾಕ ಕಲೀರಿ. ಹುಡುಗರು ದುಡಿಯಾಕೆ ಬಂದಿರ್ತಾರೆ, ರೆಸ್ಪೆಕ್ಟ್ ಕೊಡ್ರಿ. ಇಲ್ಲಿ ಕೆಲಸ ಮಾಡೋವನಿಗ ಭಾಳ ಕೆಲಸ ಇರ್ತಾವೆ, ಆದ್ರೆ ಎಲ್ಲನೂ ಸಹಿಸ್ಕೊಳ್ತಾರಂದ್ರೆ ಅವ್ರ ಮನೆ ಪರಿಸ್ಥಿತಿ ಕಾರಣ ಇರ್ತೈತಿ. ಅಕಸ್ಮಾತ್ ನೀವು ಅವ್ರನ್ನ ಕೆಲಸದಿಂದ ತೆಗೆದ್ರೆ ಅವ್ರೇನು ಉಪವಾಸ ಸಾಯಲ್ಲ. ಈ ಕೆಲಸ ಇಲ್ಲಂದ್ರೆ ಇನ್ನೊಂದು ಕೆಲಸ ಇರ್ತೈತಿ. ಆದ್ರೆ ಅವ್ರು ಇರಲಿಲ್ಲ ಅಂದ್ರೆ ನಿಮ್ಮ ಉದ್ಯೋಗನ ಬಂದಾಗ್ತೈತಿ. ಸಾಧ್ಯ ಆದ್ರೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಒಂದು ರೆಸ್ಪೆಕ್ಟ್ ಕೊಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.